ಸಿದ್ದರಾಮಯ್ಯನವರೇ, ಕರ್ನಾಟಕದ ಮಟ್ಟಿಗೆ ನೀವೇ ಹೈಕಮಾಂಡ್ ನಿಮ್ಗೆ ಹೆದರ್ಕತ್ತಿದೆ. ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ? ಸುಮ್ಮನೆ ಹೈಕಮಾಂಡ್ ಹೆಸರು ಹೇಳ್ತೀರ ನೀವು? ಸುಮ್ಮನೆ ಗಂಡಸಲ್ಲಪ್ಪ ನೀವು. ಜಾತಿ ಗಣತಿ ಬಂದೆ ಕೊಡ್ತೀನಿ ಮಾಡೇ ಮಾಡ್ತೀನಿ ಅಂತ. ಈಗೇನಾಯಿತು? ಇಲ್ಲ ಅಂತ ಕ್ಯಾಬಿನೆಟಿಗೆ ಬರ್ತಾ ಇಲ್ಲ ಅದು ಅಂತ. ಸುಮ್ಮನೆ ಕ್ಯಾಬಿನೆಟ್ ಇವರು ಹೈಕಮಾಂಡ್ ಮೇಲೆ ಹೇಳೋದು. ಸಿದ್ದರಾಮಯ್ಯನವರೇ, ಕರ್ನಾಟಕದ ಮಟ್ಟಿಗೆ ನೀವೇ ಹೈಕಮಾಂಡ್ ನಿಮ್ಗೆ ಹೆದರ್ಕತ್ತದೆ. ಎಷ್ಟು ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ? ಸುಮ್ಮನೆ ಹೈಕಮಾಂಡ್ ಹೆಸರು ಹೇಳ್ತೀರ ನೀವು? ಸುಮ್ಮನೆ ಗಂಡಸಲ್ಲಪ್ಪ ನೀನು. ಸುಮ್ಮನೆ ಒಂಥರ ಉತ್ತರನ ಪೌರುಷ ಎಲ್ಲದಕ್ಕೂ. 10 ವರ್ಷ ಆಯ್ತಲ್ರಿ, 10 ವರ್ಷ ಆಯಿತು ಜಾತಿ ಜನಗಣತಿ ಕಾಂತರಾಜ್ ಆಯೋಗ ವರದಿ ಕೊಟ್ಟು ಸರ್ಕಾರಕ್ಕೆ 10 ವರ್ಷ ಆಯಿತು. ಅದನ್ನು ಮುಟ್ಟು ನೋಡಲಿಲ್ಲ ನೀವು. ಈಗ ನಾನು ಜಾರಿಗೆ ತರ್ತೀನಿ. ನಿಮ್ಗೇನಪ್ಪ ಅಂದರೆ ಇದು ಒಂಥರ ಅಸ್ತ್ರ. ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಾಗ ಇಲ್ಲ ಅಹಿಂದ ಇಲ್ಲ ಜಾತಿ ಜನಗಣತಿ ಇದನ್ನು ತೊಗೊಂಡು ಹೋಗ್ತೀರ ನೀವು. ಬೇರೆ ಟೈಮಲ್ಲಿ ಏನಿಲ್ಲ ನೀವು. ಹಾಗಾಗಿ ಸುಮ್ಮನೆ ಈಗ ದೇವರಾಜರು ಹಾವನೂರು ವರದಿಯನ್ನು ಸ್ವೀಕಾರ ಮಾಡದೆ ಹೋಗಿದ್ರೆ ಅವತ್ತಿನ ದಿವಸಕ್ಕೆ. ಅವತ್ತು ಹೀಗೆ ಆಯಿತು. ದೇವರಾಜರ್ಸ್ ಕಾಲದಲ್ಲೂ ಮೊದಲೇ ಅದನ್ನು ಬಿಡುಗಡೆ ಮಾಡಿಬಿಟ್ರು. ಮೆಂಬರ್ಗಳೇ KH ಪಾಟೀಲ್ನ ಚಿತಾವಣೆ ಮೇಲೆ ಒಂದು 3-4 ಜನ ರಿಲೀಸ್ ಮಾಡಿಬಿಟ್ರು. ಆದರೂ ದೇವರಾಜರ್ಸ್ ಕುಗ್ಲಿಲ್ಲ. ಹಾವನೂರು ವರದಿಯನ್ನು ಬಿಡುಗಡೆ ಮಾಡಿದ್ರು. ಭಾಳ ಜನ ಹುಡುಗರಿಗೆ ಇವತ್ತಿನ ದಿವಸ AC DC ಏನೆಲ್ಲ ಆಗಿದ್ದಾರೆ. ಅದು ಕಾರಣ ಅದು. ಆಮೇಲಿಂದ ಚಿನ್ನಪ್ಪರೆಡ್ಡಿ ಇರ್ಬೋದು, ವೆಂಕಟಸ್ವಾಮಿ ವರದಿ ಇರ್ಬೋದು, ಸರ್ಕಾರಗಳು ಸರಿಯಾಗಿ ನಡ್ಕೊಂಡಿದ್ದಾವೆ. ಆದರೆ ನೀವು ಇದನ್ನು ಸುಮ್ಮನೆ ಬರೀ ನಿಮ್ಮ ಅಸ್ತ್ರ ಇದು. ಒಂಥರ ನಿಮ್ಮ ರಕ್ಷಣೆಗಾಗಿ ಇದು ಇಟ್ಕೊಂಡ್ಬಿಟ್ಟಿದ್ರೆ. ಅಹಿಂದ ಏನು ಕಡ್ದೆ ತಾಕಿದ್ರಿ? ಅಹಿಂದಕ್ಕೆ ಏನು ಮಾಡಿದ್ರಿ? ಅಹಿಂದ ಅವ್ರು ನಿಮ್ಮ ಸ್ವಂತ ಜಾತಿಯವ್ರಿಗೆ ಏನೂ ಮಾಡಲಿಲ್ಲ. ಕುರುಬ ಸಮುದಾಯಕ್ಕೆ ಕುರುಬರು ತನ್ನ ಮನ ಧನ ಅರ್ಪಣೆ ಆಯಿತು. ನಿಮಗೆ ಏನು ಮಾಡಿದ್ರಿ? ಒಂದು ಮೆಡಿಕಲ್ ಕಾಲೇಜ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಒಂದು ಇಂಜಿನಿಯರ್ ಕಾಲೇಜ್ ಕೊಡಲಿಲ್ಲ. ಯಾವ ರೀತಿನಲ್ಲ. ಅವನು ಯಾರು ಒಬ್ಬನ ಇಟ್ಕೊಂಡಿದ್ದೀರ ಮಂತ್ರಿ ಕುರುಬರ ರೆಪ್ರೆಸೆಂಟೇಟಿವ್. ಅವನು ಬೈರ್ತಿ ಸುರೇಶ ಕುರುಬರ ರೆಪ್ರೆಸೆಂಟೇಟಿವ್ ಏನ್ರಿ ಅವನು? ಥೂರ. ಹಾಗಾಗಿ ತಾವು ಈ ಜಾತಿ ಜನಗಣತಿಯನ್ನು ಹೇಳಿತನ ಬಿಟ್ಟು ಮಾಡಿ, ರಿಸೀವ್ ಮಾಡಿ, ಥ್ರೋ ಇಟ್ ಟು ದ ಜನರಲ್ ಪಬ್ಲಿಕ್ ಫಾರ್ ಅ ವ್ಯಾಸ್ಟ್ ಡಿಸ್ಕಷನ್ ಆಗ್ತಾ ಇಲ್ಲ. ಇದು ಜನರಿಗೂ ಗೊತ್ತಾಗ್ತಾ ಇಲ್ಲ ಅದೇನಿದೆ ಅದರೊಳಗಡೆ ಅಂತೇಳಿ. ಸುಮ್ಮನೆ ಬಿಡೋದು ತಗಡೆ. ಕಾಂತರಾಜ್ ವರದಿ ಬಿಡ್ತೀನಿ, ಇದು ವರದಿ ಬಿಡ್ತೀನಿ, ಅದು ಏನಿಲ್ಲ. ಬಟ್ ನೀವೇ ಓದಿದ್ದೀರಿ ಅಲ್ಲೋ? ನನಗೆ ಭಾಳ ಡೌಟ್ ಅದು. ನೀವು ಓದೇ ಇಲ್ಲ ಅಂತ ಕಾಣ್ತಿತ್ತು ಸಿದ್ದರಾಮಯ್ಯ. ಯು ಹ್ಯಾವ್ ನಾಟ್ ಸ್ಟಡೀಡ್ ಇದನ್ನ ಜಾತಿ ಜನಗಣತಿನ. ಹಾಗಾಗಿ ಬರೀ ಬುರಾಲ್ ಬಿಟ್ಕೊಂಡು ಸುಳ್ಳು ಹೇಳ್ಕೊಂಡು ಇದು ಶೋಭಾಯಮಾನ ಅಲ್ಲ. ನಿಮಗೆ ಶೋಭಾಯಮಾನ ಅಲ್ಲ. ಬಿಡಿ, ಇನ್ನೇನೋ ಕೊನೆಯಲ್ಲಿ ಕೂತಿದ್ದೀರಿ. ಇದು ಎಂತೆಂಥದ್ದಾಗುತ್ತೋ ಏನು ಕಥೆನೋ ಆಗುತ್ತೆ. ಬಿಡ್ರಿ ಅಂತ ಕಡೆ. ಇನ್ನೇನೋ ಹೇಳ್ಬೇಕಂತಿದ್ದೆ ಸರ್. ಜಾತಿ ಜನಗಣತಿ, ಆಮೇಲೆ ಇದು ಯಾವುದಪ್ಪ, ಗೋಮಾತೆ. ಅದು ಬಿಡಿ. ಅದು ಇವು ಅಲ್ಲ ರೀ, ಸರ್ಕಾರದ ಅಯ್ಯೋ ಕೆಚ್ಚಲು ಕೂಗಿ ಎತ್ತು ಕೊಟ್ಟೋಯ್ತಲ್ರಿ. ಗೋವುಗಳ ಕೆಚ್ಚಲು. ಮತ್ತು ಏನು ನಿಮ್ಮ ಸರ್ಕಾರನೇ ಇಲ್ಲ ನ್ಯಾಯವಾಗಿ. ಗೋಮಾತೆ ಅದನ್ನು ಕೆಚ್ಚಲು ಕೂಗ್ತಾರಲ್ರಿ. ಅಯ್ಯಯ್ಯೋ ದೇವ, ನಾವು ಪೂಜೆ ಮಾಡೋ ದೇವರವಳು. ಯಾವುದೇ ಹಬ್ಬ ಹರಿದಿನಗಳಲ್ಲಿ ಅವಳಿಗೆ ಎಲ್ಲ ಕೊಟ್ಟು ಆಮೇಲೆ ಜನ ಊಟ ಬಿಟ್ಟಿದ್ದಿನ ಪ್ರಸಾದ ಅಂತ ಊಟ ಮಾಡ್ತಾರೆ. ಗೋವಿಂದು ಹಸುದು. ಅಂಥದ್ದನ್ನು ನೀವು ಈ ಮಟ್ಟಕ್ಕೆ ತಂದಿಟ್ಟಿದ್ದೀರಲ್ಲ ಸಿದ್ದರಾಮಯ್ಯ. ಅಯ್ಯೋ ದೇವ. ಇಲ್ಲಿ DC ರೋಪ್ ಹಾಕ್ತೀರ. 2 ಕಮಿಷನರ್ ಮುಟ್ಟಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಮೂಡ ಕಮಿಷನರ್ ತೆಗಿಯೋಕ್ಕಾಗಲ್ಲ ನೀವಿನ್ನ.
ಇದೇನ ಧೈರ್ಯ? ನಿಮ್ಮೂರಲ್ಲಿ ಮೈಸೂರಲ್ಲಿ ಲೂಟಿ ಮಾಡಿದಂಥ ಅಧಿಕಾರಿಗಳನ್ನ ಸುಮಾರು 5,000 ಕೋಟಿ ರೂಪಾಯಿ ನುಂಗಿರೋಂಥವ್ರನ್ನ, ಸಾವಿರಾರು ಸೈಟ್ಗಳನ್ನ ನುಂಗಿರೋಂಥವ್ರನ್ನ ಅವನು ಮುಟ್ಟಕ್ಕೆ ಹೆದರ್ಕೊಂಡ್ಬಿಟ್ಟು ನೀವು ಅಲ್ಲಿ ಯಾರೋ ಪಾಪ DC ರೋಪ್ ಹಾಕ್ತೀರ ಹೋಗಿ ಹಾಕ್ರಿ. ಮತ್ತು ಇಲ್ಲಿ ಮೈಸೂರಲ್ಲಿ ಮುಟ್ಟಕ್ಕೆ ಯೋಗ್ಯತೆ ಆಗಲಿಲ್ಲ ನಿಮಗೆ. ಯಾಕೆ ನೀವು ಅದನ್ನೇ ಮಾಡಿರ್ತೀರ, ಅವನೇನು ಹೊಡೆದ ಅದನ್ನು ಈಸ್ಕೊಂಡಿರ್ತೀರ ನೀವು. ಹಾಂ, ಮೈಸೂರು ಕತೆ ಏನಾಯಿತು? ಏನಾಯಿತು? ಒಂದು ದಿವಸ ಮಾತಾಡಲಿಲ್ವಲ್ರಿ ಸಿದ್ದರಾಮಯ್ಯ ನೀವು ಮೂಡಾ ಬಗ್ಗೆ? ಮೂಡಾದಲ್ಲಿ ಆಗಿರ್ತಕ್ಕಂಥ ಬಡವ್ರಿಗಾದಂಥ ಅನ್ಯಾಯ, ಜನರಿಗಾದಂಥ ಅನ್ಯಾಯ. ಅಯ್ಯೋ ಅಯ್ಯೋ ಅಯ್ಯೋ, 1,000 ರೂಪಾಯಿ ಒಂದು ಸೈಟೇ ಗೊತ್ತಾ ಸರ್ ನಿಮಗೆ ಸ್ನೇಹಿತರೆ? 1,000 ರೂಪಾಯಿ ಒಂದು ಸೈಟ್ ರೀ. ಯಾವುದು 50/80? ಅವ್ರ ಹೆಂಡ್ತಿಗೆ 8 ರೂಪಾಯಿ ಕೊಟ್ಟಿದ್ದಾರೆ ಒಂದು ಸೈಟ್ಗೆ. ಆಲ್ಟರ್ನೇಟಿವ್ ಸೈಟ್ 14 ಸೈಟ್ಗೆ ಎಟ್ರಿ 21,000. 14 ಸೈಟ್ಗೆ 21,000. 1,000 ಚಿಲ್ಲರೆ ರೂಪಾಯಿ. ಹಬ್ಬ. ಸಿದ್ದರಾಮಯ್ಯನ ಕಾಲ ಅಂದರೆ ವಿಜಯನಗರ ಸಾಮ್ರಾಜ್ಯ ಇದು. ಆದ ಬೀದಿಲೆಲ್ಲ ಚಿನ್ನ ಬೆಳ್ಳ ವಜ್ರ ವೈಡೂರ್ಯ ಮಾರ್ತಿದ್ರಂತೆ. ಹಂಗೆ ಸಿದ್ದರಾಮಯ್ಯ ಕಾಲದಲ್ಲಿ 1,000 ಚಿಲ್ಲರೆ ರೂಪಾಯಿ ಒಂದು ಸೈಟ್. 50/80 2 ಕೋಟಿ ರೂಪಾಯಿನ ಸೈಟು 1,000 ರೂಪಾಯಿ. ಹತ್ತರಿಕೆ. ಅಯ್ಯೋ, ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಆಗ್ತು, ನಿಮ್ಮ ಆಡಳಿತಕ್ಕಷ್ಟು ಬೆಂಕಿ ಆಗ್ತು. ಹೋಗ್ರಿ ಅಂತ ಕಡೆ. ಇವೆಲ್ಲ ಏನ್ರಿ? ತೂ. ಅದರಿಂದ ನಾನು ಸಿದ್ದರಾಮಯ್ಯನವ್ರನ್ನ 2ನೇ ಬಾರಿ ನೀವು ಮುಖ್ಯಮಂತ್ರಿ ಆಗಿರುವಂಥ, ನಿಮ್ಮ 2ನೇ ಬಾರಿಯ ಮುಖ್ಯಮಂತ್ರಿ ನಾಳೆ 20 ತಿಂಗಳು ಕಳೀತಾ ಇದೆ. 20 ತಿಂಗಳು ಕಳೀತಾ ಇದೆ. ಆಮೇಲೆ ನಿಮ್ಮ ಶಿಷ್ಯರಿಗೆ ಹೇಳಿ, ನೀವು ಯಾರು ಕೇಳ್ತಾವ್ರಿ ಇವ್ರನ್ನ? ಸಿದ್ದರಾಮಯ್ಯ 5 ವರ್ಷಗಳ ಅಬಾಧಿತ. ಯಾರಪ್ಪ ಕೇಳೋರು ನಿಮ್ಮನ್ನ? ಕೆಲವು ಚೇಲಾ ಮಂತ್ರಿಗಳಿದ್ದಾರೆ, ನಿಮ್ಮನ್ನು ಕೇಳಿದವ್ರು ಯಾರು ಕೇಳ್ತಾವ್ರ? ಜನ ಸಿದ್ದರಾಮಯ್ಯ 8 ದಿವಸ ಇರ್ತಾರೆ CM ಆಗಿ. ನೀವೇ ಮೀಡಿಯಾದವ್ರು ಕರೆಯೋದು ಸಿದ್ದರಾಮಯ್ಯನ ಅಬಾಧಿತ 5 ವರ್ಷಗಳು ಅವರೇ ಮುಖ್ಯಮಂತ್ರಿ ಅಂತ. ಒಂಥರ ಏನು ಹಂಗಂದ್ರೆ ಏನೋ ತೆಗಿತಾವ್ರಿ ಅಂತ ಅರ್ಥ ಆಯ್ತು ನಿಮ್ಮನ್ನು. ವಾಟ್ ಡಸ್ ಇಟ್ ಮೀನ್? ಇಟ್ ಮೀನ್ ಯು ಆರ್ ಗೋಯಿಂಗ್ ಟು ಬಿ ಡಿಸ್ಟರ್ಬ್ಡ್. ಹೇಳಿ ಸರ್ ಏನಾರು. ಏನಾಯ್ತು ಇದು ಕಾರ್ಪೊರೇಷನಲ್ಲಿ? ಯಾವುದು ಆರೋಗ್ಯ ಮಾರ್ಗ ಏನಾಯಿತು? ಏನು ಜಾರಿಸ್ನವ್ರೆ? ಆರೋಗ್ಯ ಮಾರ್ಗ ಏನಾಯಿತು? ಅದಕ್ಕೆ ಮಾತ್ರ ಅರ್ಜೆಂಟು ಸಿದ್ದರಾಮಯ್ಯನಿಗೆ. ಕಾರ್ಪೊರೇಷನಲ್ಲಿ ರೆಪ್ರೆಸೆಂಟೇಟಿವ್ಸೇ ಇಲ್ಲ, ಅಲ್ಲಿ ರೆಸೊಲ್ಯೂಷನ್ ಮಾಡಿಸ್ತೀರಾ ನೀವು ಸಿದ್ದರಾಮಯ್ಯನ ಹೆಸರು ಮಡಿಕಳಿ ಅಂತ? ಮರ್ಯಾದೆ ಇಲ್ಲ, ಅವಮಾನ ಇವೆಲ್ಲ. ನಮಸ್ಕಾರ ಸರ್. ಏನು ಸಮಯ? ನಮ್ಮ ಯಾರ್ಯಾರೋ ನಮ್ಮ ಹೆಂಗಸರೆಲ್ಲ ಕೇಳ್ತಾ ಇರ್ತಾರೆ, ಹಳೆ ಫೋಟೋ ಕೊಡು ನಿಂದ ಅಂತ. ಬನ್ನಿ ಇಲ್ಲಿ ಬನ್ನಿ. ಹಾಂ ಬರ್ರಿ ಸರ್. ಸ್ವಲ್ಪ ಅವ್ರೇನೋ ಬಿಚ್ತಾವ್ರೆ, ಬಿಚ್ಕೊಳ್ಳಿ ಸರ್, ಬಿಚ್ಕೊಳ್ಳಿ. ನಂಜಪ್ಪ ಅಂತ ಸರ್ ಬಂದಿದ್ದು ಹಾಂ, ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಸ್ನೇಹಿತರೆ, ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ಹಲವಾರು ವರ್ಷಗಳಿದ್ದು ನೂರಾರು ಚಿತ್ರಗಳಲ್ಲಿ ನಟನೆ ಮಾಡಿ ಸರಿಗಮ ವಿಜಯ್ ಅಂತಲೇ ಹೆಸರು ಪಡೆದಂಥ ವಿಜಯ್ ಕುಮಾರ್ ನಮ್ಮ ಚಲನಚಿತ್ರರಂಗ ಮತ್ತು ಅಭಿಮಾನಿಗಳನ್ನು ಅಗಲಿದ್ದಾರೆ. ಅವರಿಗೆ ತಾಯಿ ರಾಜರಾಜೇಶ್ವರಿ ಅವರ ಆತ್ಮಕ್ಕೆ, ಅವರ ಕುಟುಂಬಕ್ಕೆ ಶಾಂತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಎರಡನೇದಾಗಿ
ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಜಯಪುರ ಜಿಲ್ಲೆಯ DC ದಿವಾಕರ್ ಅವರಿಗೆ ಭಾಳ ಅವಮಾನ ಮಾಡಿ ಇಡೀ ಅಧಿಕಾರಿ ಶಾಹಿಗೆ ಅವಮಾನ ಮಾಡಿದಂತೆ ಮಾಡಿದರು. ಯಾಕೆ ಅಂತಂದರೆ ನಮ್ಮಲ್ಲಿ ಜಿಲ್ಲಾಧಿಕಾರಿ ಅಂತ ಅಂದರೆ ಆ ಜಿಲ್ಲೆಯ ಸಮಸ್ತ ಆಡಳಿತ ಅಭಿವೃದ್ಧಿಯ ಬಗ್ಗೆ ನಿಗಾ ವಹಿಸ್ತಕ್ಕಂಥ, ಸರ್ಕಾರದ ನೀತಿಗಳು ಸರ್ಕಾರದ ಕಾರ್ಯಕ್ರಮಗಳನ್ನು ಜಾರಿಗೆ ತರುವಲ್ಲಿ ಅಧೀನಾಧಿಕಾರಿಗಳನ್ನು ಎಚ್ಚರಿಸುವಂಥ ಕೆಲಸ ಅವರು ಮಾಡ್ತಾ ಇರ್ತಾರೆ. ಅವರು ಸಿದ್ದರಾಮಯ್ಯನವರು ಒಂದು ಖಾಸಗಿ ಕಾರ್ಯಕ್ರಮ ಅದು, ಅವರು MLA ಅವರ ಮನೆ ಮದುವೆ, ಅದರ ಜೊತೆಗೆ ಸಿರಾಜ್ ಶೇಖ್ ಅವ್ರ ಮಗಳ ಮದುವೆ, ಅದ್ರ ಜೊತೆಗೆ ಒಂದು 25 ಸಾಮೂಹಿಕ ಮದುವೆಗೆ ಇವರನ್ನು ಕರೆದಿದ್ದರು ಸಿದ್ದರಾಮಯ್ಯನವರು. ಜೊತೆಗೆ 3 ಜನ ಸ್ಥಳೀಯ ಧರ್ಮಾಧಿಕಾರಿಗಳು ಇದ್ದರು. DC ಕೂಡ ಆಹ್ವಾನಿತರಾಗಿ ಅಲ್ಲಿದ್ದರು. ಸಿದ್ದರಾಮಯ್ಯನವರು ಮದುವೆ ಮಂಟಪದಲ್ಲಿ ಭಾಷಣ ಮಾಡಲಿಕ್ಕಿದ್ದಾಗ ಪಕ್ಕದಲ್ಲಿ ಕೂತಿದ್ದಂಥ DC ಅವ್ರನ್ನ ನೋಡ್ರಿ, ಯಾರೋ ನೀನು, ಯಾಕೆ ಬಂದೆ ಇಲ್ಲಿ? ಅದು ಸ್ವಾಮಿಗಳ ಪಕ್ಕನೇ ಹೋಗಿ ಕೂತ್ಬಿಟ್ಟಿದೆಯೋ, ನಡಿ ಆಚೆ, ಹಿಂದಕ್ಕೆ ನಡೆಯೋ ಅಂತ ಏಕವಚನದಲ್ಲಿ ಭಾಳ ಅವಮಾನಕರವಾಗಿ ಅವ್ರು ಹಾಗಂತಿದ್ದಂಗೆ ಅವ್ರ ಶಿಷ್ಯಕೋಟಿ ಜೈ ಸಿದ್ದರಾಮಯ್ಯ ಜೈ, ಶೀಳೆ ಸೀಟಿಗಳು. ಆ ಸಂದರ್ಭದಲ್ಲಿ ಆ DC ಮಾನಸಿಕವಾಗಿ ಯಾವ ರೀತಿ ಆಗಿರ್ಬೋದು, ಅವ್ರಿಗೆ ಎಷ್ಟು ಅವಮಾನಕರವಾಗಿ ಅವರನ್ನು ನಡೆಸ್ಕೊಂಡ್ರು ಒಬ್ಬ ಮುಖ್ಯಮಂತ್ರಿ ಅಂತಕ್ಕಂಥದ್ದು, ಒಬ್ಬ ಜಿಲ್ಲೆಯ ಹಿರಿಯ ಅಧಿಕಾರಿಯನ್ನು, ನಾಡಿನ ಹಿರಿಯ ಅಧಿಕಾರಿ. ಸೊ ಇದು ಭಾಳ ಖಂಡನೀಯವಾದಂಥದ್ದು, ಭಾಳ ಖಂಡನೀಯವಾದಂಥ. ಯಾಕೆಂದರೆ ಯಾರು ಮರ್ಯಾದೆ ಕೊಡ್ತಾರೆ DCಗೆ? ಈ ಥರ ಜಿಲ್ಲಾಧಿಕಾರಿಗೆ ಯಾರು ಮರ್ಯಾದೆ ಕೊಡ್ತಾರೆ? ಅದರಿಂದ ಏನಾಗುತ್ತೆ? ಇಡೀ ಆಡಳಿತದ ಮೇಲೆ, ಅಭಿವೃದ್ಧಿಯ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥ ಕೆಲಸವನ್ನು ಸ್ವತಃ ಮುಖ್ಯಮಂತ್ರಿನೇ ಮಾಡಿರ್ತಕ್ಕಂಥದ್ದು ಯಾರು ಸಹಿಸೋಕ್ಕಾಗಲ್ಲ ಇದ್ದಾರೆ. ಹಾಗಾಗಿ ಈ ಅಧಿಕಾರಿಗಳಿಗೆ ನೋಡಿ, ಪೊಲೀಸ್ನವ್ರನ್ನೇ ಹಿಡ್ಕೊಂಡಿದ್ದಾರೆ ಹೊಡೆಯೋಕ್ಕೆ. ಪಾಂಡವಪುರದಲ್ಲಿ ಪೊಲೀಸ್ನವ್ರನ್ನೇ ಹಿಡ್ಕೊಂಡಿದ್ದಾರೆ. ಆಮೇಲೆ ಇಲ್ಲೆನ್ನೋ ಒಂದು ಕಡೆ ನೋಡಿದೆ TV ಒಬ್ಬ ದಪೇದಾರನಿಗೂ ASIಗೆ ರಿಕ್ಷಾ ಕೆಳಗೆ ಹಾಕೊಂಬಿಟ್ಟವನು ಒಬ್ಬ. ಪಾಪ ಅವ್ನು ಬಿದ್ದೋಗವನು ರಿಕ್ಷಾ ಕೆಳಗೆ, ಅವನು ಹೊಡಿತಾವ್ರು ಹಾಕ್ಕೊಂಡು. ಆದರೆ ನೀವು ಕಂದಾಯಾಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳಿಗೆ ಜನ ಇವತ್ತು ಈ ಥರ ಯಾಕೆ ಅಂತಂದರೆ ನೀವು ಆ ರೀತಿ ನಡೆಸ್ಕೋತಾ ಇದ್ದೀರಿ, ಅವ್ರನ್ನ ನಡೆಸ್ಕೋತಾ ಇದ್ದೀರಿ ಜನಗಳೆದುರಿಗೆ. ಯಾರೂ ಮರ್ಯಾದೆ ಕೊಡ್ತಾ ಇಲ್ಲ ಇವತ್ತು. IAS IPS, ಇವತ್ತು IAS IPS ಓದಬೇಕು ಅಂತ ಇರ್ತಕ್ಕಂಥ ಯುವಕರ ಮನಸ್ಸಿನ ನೆಮ್ಮದಿ ಏನಾಗ್ತಾ ಇದೆ? ಇಷ್ಟೇ ಏನ್ರಿ, ಬಿಡ್ರಿ ಎತ್ತಗಳಿಗೆ. IAS IPS ಓದಿ ನಾ ಏನೋ ಆಗಬೇಕು ಅಂತ ಇರ್ತಕ್ಕಂಥ ಯುವಕರಿಗೂ ಕೂಡ ತಣ್ಣೀರೆರಿಸ್ತಾ ಇದ್ದೀರ ನೀವು ಸಿದ್ದರಾಮಯ್ಯ. ಇದು ಒಬ್ಬ ಮುಖ್ಯಮಂತ್ರಿಗೆ ಯೋಗ್ಯತೆ ಅಲ್ಲ, ಇದು ಯೋಗ್ಯತೆ ಅಲ್ಲ ಇದು. ಹಾಗಾಗಿ ನಾಳೆ ನೀವು ಅಧಿಕಾರದಿಂದ ಇಳಿದ ಮೇಲೆ ನಿಮ್ಮ ಪರಿಸ್ಥಿತಿ ಏನು ಅಂತ ನೀವು ಕೂಡ ಅರ್ಥ ಮಾಡ್ಕೋ. ಇವ್ರಿಗೊಂಥರ ಚಟ ಸಿದ್ದರಾಮಯ್ಯನಿಗೆ, ಎಲ್ಲರೂ ಏಕವಚನದಲ್ಲಿ ಮಾತಾಡ್ಸೋದು, ಎಲ್ಲ ಅಧಿಕಾರಿಗಳನ್ನೂ ಏಕವಚನದಲ್ಲಿ ಮಾತಾಡ್ಸೋದು, ಏನೋ ಅಂತ ಮಾತಾಡೋದು ಥರ. ಈ ಜನ ಏನ್ರಿ ಇದು, ಏನೋ ಸಿದ್ದರಾಮಯ್ಯ ಅಂತಂದರೆ ನಡುಗಿಸ್ಬಿಡ್ತಾರೆ ಅಂತ ಮಾತಾಡ್ಬೇಕು ಜನ, ಆ ರೀತಿಯಾಗಿ. ಆಮೇಲೆ ಇವ್ರ ಶಿಷ್ಯರು ಎಲ್ಲ ಸುಮ್ಮನೆ ಕೇಕೆ ಹಾಕ್ತು. ಅದು ಯಾಕೆ ಕೇಕೆ ಹಾಕ್ತು ನನಗೂ ಅರ್ಥ ಆಗಲ್ಲ, ನನಗೂ ಅರ್ಥ ಆಗಲ್ಲ. ಹಾಗಾಗಿ ಇವತ್ತು ಅದನ್ನು ನೆನೆಸ್ಕೊಂಡ್ರೆ ನನಗೊಂಥರ ಆಗುತ್ತೆ, ಏನಪ್ಪ ಆ DC ಕಥೆ ಏನಾಗಿರ್ಬೇಕು, ಅವತ್ತು ಅವ್ನ ಮಾನಸಿಕ ನೆಮ್ಮದಿ ಎಷ್ಟು ಹಾಳಾಗಿರಬೇಕು ಅಂತ.
ಅದು ಅಲ್ಲದೇನು ಇಟ್ಸ್ ಎ ಪ್ರೈವೇಟ್ ಪ್ರೋಗ್ರಾಮ್ ಆಗೋದ್ರಿಂದ ಪ್ರೋಟೋಕಾಲ್ ನಾಟ್ ನೆಸೆಸರಿ ಮೇಂಟೈನ್ ಮಾಡಬೇಕಾಗಿಲ್ಲ ಅಲ್ಲಿ. ಮದುವೆ ಮನೆಯಲ್ಲಿ ಪ್ರೋಟೋಕಾಲ್ ಎಂಥದ್ದಿರುತ್ತೆ. ಇಟ್ಸ್ ನಾಟ್ ಎ ಗೌರ್ಮೆಂಟ್ ಫಂಕ್ಷನ್, ಇಟ್ಸ್ ಪ್ರೈವೇಟ್, ಪ್ಯೂರ್ಲಿ ಎ ಪ್ರೈವೇಟ್ ಫಂಕ್ಷನ್. ಪ್ರೈವೇಟ್ ಫಂಕ್ಷನ್ಗೆ ನೀನು ಆ ಕಡೆ ಹೋಗು ಈ ಕಡೆ ಹೋಗು, ಇಷ್ಟಾದರೂ ಕೂಡ ಇಷ್ಟೆಲ್ಲ ಆದರೂ ಅಲ್ಲ ಅವಮಾನ. ಅಲ್ಲಿದ್ದಂಥ ಯಾವುದೇ ರಾಜಕಾರಣಿ ಅಥವಾ ಈ ಧರ್ಮಾಧಿಕಾರಿಗಳು ಆ ಡಿ ಸಿಗೆ ಒಂದು ಧೈರ್ಯ ಕೊಡಲಿಲ್ಲ. ಇಲ್ಲ ಆಗಲಿ ಸುಮ್ಮನೆ ರೀ, ಎದ್ದು ಮಾತಾಡಲಿಲ್ಲ, ಯಾರೂ ಮಾತಾಡಲಿಲ್ಲ. ಡಿ ಸಿಯ ರಕ್ಷಣೆಗೆ ಒಬ್ಬರು ಹೋಗಲಿಲ್ಲ ಅವರು. ಯಾಕೆಂದರೆ ಸಿ ಎಮ್ ಎ ಬೈತವ್ರು, ಯಾರು ಧೈರ್ಯ? ಹಾಗಾಗಿ ಇದು ಇಡೀ ಸರ್ಕಾರದ ಅಧಿಕಾರಿಗಳನ್ನು ಅಧೀರರನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನ ಸ್ವತಃ ಮುಖ್ಯಮಂತ್ರಿಗಳಿಂದಲೇ ಆಗ್ತಾ ಇರ್ತಕ್ಕಂಥದ್ದು ಖಂಡನೀಯ, ಹೇಯ ಇದು ಅಂತಕ್ಕಂಥ. ಒಬ್ಬ ದುರಂಕಾರಿ, ನಿಮ್ಮ ದುರಂಕಾರ ಎಷ್ಟು ದಿವಸ ನಡೀತೀನಿ? ಅಹಂಕಾರ ಇರಬೇಕು ತನ್ನ ರಾಜ್ಯದ ಬಗ್ಗೆ, ಜನರ ಬಗ್ಗೆ, ತಾನು ಮಾಡೋ ಕೆಲಸದ ಬಗ್ಗೆ. ಯಾಕೆ ನಿಮ್ಗೇನು ಮಾಡ್ತಾನೆ ಇಲ್ವಲ್ಲ, ನೀವು ದುರಂಕಾರ. ಅದರಿಂದ ಇದನ್ನು ನಾನೆಲ್ಲ ಜನ ಖಂಡಿಸ್ತಾ ಇದ್ದಾರೆ, ಇಷ್ಟೇನಾ ಅಂತಂತೇಳಿ. ಹಾಗಾಗಿ ಮುಖ್ಯಮಂತ್ರಿಗಳು ಇನ್ಮೇಲಾದರೂ ತಮ್ಮ ನಡವಳಿಕೆಗಳನ್ನು ಸರಿ ಮಾಡ್ಕೋಬೇಕು. ಜನರ ಬಗ್ಗೆ, ಜನರನ್ನು ಸಂಬೋಧಿಸುವಾಗ ಎಲ್ಲರೂ ಏಕವಚನನೇ. ನೀವು ಅಯ್ಯೋ ಏನು ಊರು ಸಿಮ್ಗಿಲ್ದಿರೋ ನಾಯಕನೇನಪ್ಪ, ಏನಿಲ್ಲ. ಅರೆ ನಾನು ನೋಡಿದ್ದೀನಿ ಮುಖ್ಯಮಂತ್ರಿಗಳನ್ನ, ದೇವರಾಜ್ ಅರಸ್ ಇರ್ಬೋದು, ಎಸ್ ಎಂ ಕೃಷ್ಣ ಅವರು, ಯಾರು ಏಕವಚನದಲ್ಲಿ ಕರೆದವರಲ್ಲ ಅವರು ಪಾಪ. ಅದು ದೇವರಾಜ್ ಅರಸ್ ತನಕ ಕ್ಲಾಸ್ 4ನವರು, ಬನ್ನಿಯಪ್ಪ ದಯವಿಟ್ಟು ಬನ್ನಿ, ಈ ಟೇಬಲ್ ಮಿರೋ ಈ ಲೋಟ ಎಲ್ಲ ಕ್ಲಿಯರ್ ಮಾಡಿಯಪ್ಪ ದಯವಿಟ್ಟು ಅಂತ ಅನ್ನೋರು ದೇವರಾಜ್ ಅರಸ್ನವರು. ದೇವರಾಜ್ ಅರಸ್ಗಿಂತ ದೊಡ್ಡ ಲೀಡ್ ಏನಲ್ಲಪ್ಪ ನೀನು ಸಿದ್ದರಾಮಯ್ಯ, ದೇವರಾಜ್ ಅರಸ್ಗಿಂತ ಏನು ದೊಡ್ಡ ಲೀಡ್ರಲ್ಲ ನೀನು. ಏನೋ ಅವಕಾಶ ಸಿಕ್ಕಿದೆ, ಜನ ಕೊಟ್ಟಿದ್ದಾರೆ. ಅದನ್ನು ಈ ರೀತಿಯಾಗಿ ದುರಂಕಾರದಿಂದ ನಡ್ಕೊಳ್ಳೋದನ್ನು ಬಿಡ್ರಿ ಇನ್ಮೇಲಾದ್ರೂ. ಸೊ ಇದು ತಮಗೆ ಒಂದು ಇದನ್ನು ಕೂಡ ಸರ್ಕ್ಯುಲರ್ ಮಾಡಿ ಕಳಿಸಿದ್ದೀನಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.